ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಕಾವ್ಯ ಅರುಣ್ ಕರ್ಣ ಚಾನಲ್. ನಾನಿವತ್ತು ಪದ್ಮಾಸನ ಅಲಂಕಾರ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಸೀರೆಯಿಂದ ಹೇಗೆ ಮಾಡೋದು ಅಂದ್ಬಿಟ್ಟು ತೋರಿಸ್ತಾ ಇದ್ದೀನಿ. ಈ ವಿಡಿಯೋ ನೋಡೋದಕ್ಕೆ ಮುಂಚೆ ಯಾರಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಪಕ್ಕದಲ್ಲಿರೋ ಬೆಲ್ಲೈಕನ್ನ ಪ್ರೆಸ್ ಮಾಡಿ. ತುಂಬ ಸುಲಭವಾಗಿ ತುಂಬ ಬೇಗನೆ ಕಳ್ಸೋಕ್ಕೆ ಸೀರೆ ಹೇಗೆ ಗುಡಿಸೋದು ಅಂದ್ಬಿಟ್ಟು ನೋಡೋಣ ಬನ್ನಿ. ಮೀಡಿಯಮ್ ಸೈಜು ಬಾರ್ಡ್ರ್ ಇರೋ ಸಿಲ್ಕ್ ಸೀರೆ ತೊಗೊಂಡಿದ್ದೀನಿ. ಸೆರಗಿಗೆ ನಾನು ಪಿನ್ ಮಾಡಿ ಇಟ್ಕೊಂಡಿದ್ದೀನಿ. ನಾವು ಮಾಮೂಲಿ ನಮಗೆ ಎಷ್ಟು ಉದ್ದ ಇಟ್ಕೊತೀರೋ ಅಷ್ಟು ಉದ್ದ ಇಟ್ಕೊಂಡ್ರೆ ಸಾಕು. ಬಾರ್ಡ್ರ್ ಎಷ್ಟಿದೆಯೋ ಅಷ್ಟು ಅಗಲ ನಾನಿಲ್ಲಿ ಪಿನ್ ಮಾಡಿ ಇಟ್ಕೊಂಡಿದ್ದೀನಿ. ಅದಾದಮೇಲೆ ಉಳಿದಿರೋ ಸೀರೆನ ನಾವು ಈ ರೀತಿ ನೀಟಾಗಿ ಫೋಲ್ಡ್ ಮಾಡ್ಕೋಬೇಕು. ನೋಡಿ, ನೆರಿಗೆಗಳು ಬರಬೇಕು. ಆ ರೀತಿ ನಾವು ಮಾಮೂಲಿ ನೀವು ಉದ್ದಕ್ಕೆ ಬೇಕಾಗಿದ್ರೂ ಇಟ್ಕೊಂಡು ಫೋಲ್ಡ್ ಮಾಡ್ಕೋಬೋದು. ಈ ರೀತಿ ನೀವು ಫೋಲ್ಡ್ ಮಾಡಿಕೊಂಡ್ರೆ ನೀಟಾಗಿ ಬರುತ್ತೆ. ಅದಕ್ಕೋಸ್ಕರ ನಾನು ಈ ರೀತಿ ಫೋಲ್ಡ್ ಮಾಡ್ತಾಯಿದ್ದೀನಿ. ಇದೇ ರೀತಿ ಎಲ್ಲನೂ ಫೋಲ್ಡ್ ಮಾಡಿ ಸೈಡಲ್ಲಿ ಕ್ಲಿಪ್ ಹಾಕಿದ್ದೀನಿ. ಸೆಂಟ್ರಲ್ಲಿ ಒಂದು ಸೇಫ್ಟಿ ಪಿನ್ ಹಾಕಿದ್ದೀನಿ. ನೋಡಿ, ಒಂದು ಸ್ವಲ್ಪ ಗ್ಯಾಪ್ ಬಿಟ್ಟಿದ್ದೀನಿ. ಪೂರ್ತಿ ನೀವು ನೆರಿಗೆಗಳನ್ನ ಇಟ್ಕೋಬಾರ್ದು, ಸ್ವಲ್ಪ ಗ್ಯಾಪ್ ಬಿಡಬೇಕು. ಅದಾದಮೇಲೆ ಒಂದು ಟೇಬಲ್ ಇಟ್ಟಿದ್ದೀನಿ. ಟೇಬಲ್ ಮೇಲೆ ರೌಂಡ್ ಪ್ಲಾಸ್ಟಿಕ್ ಚೇರ್ ಇಟ್ಟಿದ್ದೀನಿ. ಬಿಳಿ ಬಟ್ಟೆ ಹಾಕಿ ಕಳ್ಸೋಕ್ಕೆ ಗಟ್ಟಿಯಾಗಿ ಒಂದು ಕೋಲನ್ನ ಕಟ್ಟಿದ್ದೀನಿ. ಗಟ್ಟಿಯಾಗಿ ಕಟ್ಟಬೇಕು, ಲೂಸಾಗಿ ಕಟ್ಟಬೇಡಿ. ಅದಾದಮೇಲೆ ನಾವು ಫೋಲ್ಡ್ ಮಾಡ್ಕೊಂಡಿರ್ತೀರಲ್ಲ, ಸೆರಗು ಬಿಟ್ಟು ಉಳಿದಿರೋದನ್ನು ಫೋಲ್ಡ್ ಮಾಡ್ಕೊಂಡಿರ್ತೀರಲ್ಲ, ಅದನ್ನು ನಾವು ಹಿಂದೆಯಿಂದ ನೋಡಿಕೊಂಡು ಈಕ್ವಲಾಗಿ ಹಾಕ್ಕೋಬೇಕಾಗತ್ತೆ. ಹೇಗೆ ಹಾಕ್ಕೋಬೇಕು ಅಂದ್ಬಿಟ್ಟು ನಿಮಗೆ ನೋಡ್ತಾ ಇದ್ದರೆ ಗೊತ್ತಾಗುತ್ತೆ. ಅದಾದಮೇಲೆ ನೋಡಿ, ಹಿಂದೆಯಿಂದ ಸ್ವಲ್ಪ ಗ್ಯಾಪ್ ಬಿಟ್ಟಿರಬೇಕು ಅಂತ ಹೇಳಿದ್ನಲ್ಲ, ಗ್ಯಾಪ್ ಬಿಟ್ಟಿಲ್ಲ ಅಂದರೆ ನೀವು ಸೆರಗನ್ನ ಹಾಕ್ಕೊಳೋದಕ್ಕೆ ಆಗೋದಿಲ್ಲ. ಸ್ವಲ್ಪ ಗ್ಯಾಪ್ ಬಿಟ್ಟು ಹಾಕ್ಕೊಂಡ್ರೆ ಹಿಂದೆಯಿಂದ ಪಿನ್ ಮಾಡಿರೋ ಸೆರಗನ್ನ ನೀವು ಹಾಕ್ಕೋಬೋದು. ನೀವು ಸಿಂಗಲ್ ಸೆರಗು ಕೂಡ ಹಾಕ್ಕೋಬೋದು. ಈ ರೀತಿ ನಾನು ಡಬಲ್ ಸೈಡ್ ಬರೋ ಹಾಗೆ ಹಾಕ್ಕೊತಾ ಇದ್ದೀನಿ. ಪಿನ್ ಮಾಡಿರೋದ್ರಿಂದ ನಮಗೆ ತುಂಬಾ ಈಸಿ ಆಗುತ್ತೆ. ಜಾಸ್ತಿ ಅಗಲ ಕೂಡ ಇರಬಾರ್ದು. ಬಾರ್ಡ್ರ್ ಎಷ್ಟಿದೆಯೋ ಅಷ್ಟು ಇಟ್ಕೊಂಡ್ರೆ ನಮಗೆ ನೀಟಾಗಿ ಚಿಕ್ಕದಾಗಿ ಚೆನ್ನಾಗಿ ಬರುತ್ತೆ. ನೋಡಿ, ಈ ರೀತಿ ಆಪೋಸಿಟ್ಟಾಗಿ ಹಾಕ್ಕೋಬೇಕಾಗತ್ತೆ. ನೀವು ಹಿಂದೆ ಇನ್ನೂ ಸ್ವಲ್ಪ ಲೂಸ್ ಆಗಿದೆ, ಅದನ್ನು ನಾನು ಟೈಟ್ ಮಾಡಿಕೊಂಡು ಉದ್ದ ಮಾಡ್ಕೊತಾ ಇದ್ದೀನಿ. ನೋಡಿ, ಈ ರೀತಿ ನಾನು ಎರಡೂ ಕಡೆ ಬರೋ ರೀತಿ ಹಾಕ್ಕೊತಾ ಇದ್ದೀನಿ. ಉಲ್ಟಾ ಆಪೋಸಿಟ್ ಸೈಡು ಇಂಟು ಮಾರ್ಕಲ್ಲಿ ಬರಬೇಕು. ಈ ರೀತಿ ಹಾಕಿದ್ರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಫಸ್ಟೇ ನೀವು ಪಿನ್ ಹಾಕ್ಕೊಂಡು ಅಲ್ಲಿಡ್ಲಿ ಗುಂಡು ಪಿನ್ ಹಾಕ್ಕೊಂಡು ಕರೆಕ್ಟಾಗಿ ಬರ್ತಾಯಿಲ್ಲ ನೆರಿಗೆ ಹಾಗೆ ಹೇಗೆ ಅಂತ ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬೇಡಿ. ದಾರ ಕಟ್ಟಿದ್ಮೇಲೆ ನಮಗೆ ಫಿನಿಶಿಂಗ್ ವರ್ಕು ತುಂಬ ಚೆನ್ನಾಗಿ ಬರುತ್ತೆ. ಅದಕ್ಕೋಸ್ಕರ ನೋಡಿ, ಇಲ್ಲಿ ನಾನು ಲೇಸ್ನ ಕಟ್ತಾಯಿದ್ದೀನಿ, ಪಿಂಕ್ ಕಲರ್ ಲೇಸು. ನೀವು ಡಾಬು ಆಮೇಲಕ್ಕೆ ಹಾಕ್ಕೋಬೋದು. ಲೇಸ್ ಕಟ್ಟಿದ್ರೆ ನಿಮಗೆ ಟೈಟಾಗಿರುತ್ತೆ ಮತ್ತು ಲುಕ್ಕು ಕೂಡ ತುಂಬ ಚೆನ್ನಾಗಿರುತ್ತೆ. ನೀವೇನಾದರೂ ಫಸ್ಟ್ ಟೈಮು ಕಳ್ಸೋಕ್ಕೇನಾದರೂ ಸೀರೆ ಉಡಿಸ್ತಾ ಇದ್ದೀರಿ ಅಂದರೆ ಹಬ್ಬಕ್ಕಿಂತ ಮುಂಚೆ ನೀವು ಒಂದೆರಡು ಸಲ ಪ್ರಾಕ್ಟೀಸ್ ಮಾಡ್ಕೊಳ್ಳಿ, ಆವಾಗ ನಿಮಗೆ ಈಸಿ ಆಗುತ್ತೆ. ನಾವಿಲ್ಲಿ ಅಲಂಕಾರ ಮಾಡ್ತಾ ಇರೋದು ಪದ್ಮಾಸನ ಅಲಂಕಾರ. ಅದಕ್ಕೋಸ್ಕರ ದೇವರು ಕೂತಿರೋ ರೀತಿ ಕಾಣಬೇಕು. ನಾನಿಲ್ಲಿ ಒಂದೇ ಥರ ಕಾಟನ್ನು ವೇಲ್ ತೊಗೊಂಡಿದ್ದೀನಿ, ಒಂದೇ ಸೈಜದು. ಇದನ್ನು ನಾನು ನೀಟಾಗಿ ಫೋಲ್ಡ್ ಮಾಡ್ಕೊತಾ ಇದ್ದೀನಿ. ನೀವು ನೋಡ್ತಾ ಇರ್ಬೋದು. ಈ ರೀತಿ ಫೋಲ್ಡ್ ಮಾಡಿ ನೋಡಿ, ಸೈಡಲ್ಲಿ ಟೇಬಲ್ ಮೇಲೆ ಗ್ಯಾಪ್ ಇರುತ್ತಲ್ಲ, ಅಲ್ಲಿ ನಾವು ಇಟ್ಬಿಟ್ಟು ಕೊನೆಯಲ್ಲಿರೋ ಸೀರೆ ಲೇಯರ್ನ ನಾವು ನೀಟಾಗಿ ಪಿನ್ ಮಾಡಬೇಕಾಗತ್ತೆ. ಇದೇ ರೀತಿ ನಾನು ಇನ್ನೊಂದು ಸೈಡ್ ಕೂಡ ಇಟ್ಟಿದ್ದೀನಿ. ಅದನ್ನು ನಾನು ನೀಟಾಗಿ ಫೋಲ್ಡ್ ಮಾಡಿ ಪಿನ್ ಹಾಕ್ಕೊತಾ ಇದ್ದೀನಿ. ನೀವು ಇದನ್ನು ಸೈಡಲ್ಲಿ ಬಟ್ಟೆ ಹಿಡ್ದಿರೋನು ನೀವು ಹಾಗೇ ಅಲಂಕಾರ ಮಾಡ್ಕೋಬೋದು. ಅದು ಕೂಡ ತುಂಬಾ ಚೆನ್ನಾಗಿ ಕಾಣಿಸುತ್ತೆ, ತುಂಬ ಬೇಗ ಆಗುತ್ತೆ. ನೋಡಿ, ಇದು ನೆರಿಗೆಗಳು ಕ್ಲಿಪ್ ಹಾಕಿರೋದನ್ನು ನಾನಿಲ್ಲಿ ತೆಗೆದಿದ್ದೀನಿ. ಕ್ಲಿಪ್ ಹಾಕಿದ್ರೆ ನಮಗೆ ಪಿನ್ ಹಾಕೋ ನೆಸೆಸಿಟಿ ಇರೋಲ್ಲ, ಯಾಕಂದರೆ ನಾವು ಬೇಗ ತೆಗೆದುಬಿಡ್ತೀರಿ, ಆ ಕಡೆ ಈ ಕಡೆ ಜಾರುತ್ತೆ ಅನ್ನೋದಿಲ್ಲ. ನೀವು ಬೇಕು ಅಂದರೆ ಐರನ್ ಮಾಡಿಕೊಂಡು ಫೋಲ್ಡಿಂಗ್ ಆದಮೇಲೆ ಐರನ್ ಮಾಡ್ಕೋಬೋದು. ಇದು ನೀಟಾಗಿ ಸ್ಟಿಫಾಗಿ ಕೂತಿದೆ, ಅದಕ್ಕೋಸ್ಕರ ನಾನಿಲ್ಲಿ ಐರನ್ ಮಾಡ್ಕೊಂಡಿಲ್ಲ. ನೋಡಿ, ಪಿನ್ ಆದಮೇಲೆ ನೆರಿಗೆಗಳೆಲ್ಲ ಎಷ್ಟು ನೀಟಾಗಿ ಕೂತಿದೆ ಅಂದ್ಬಿಟ್ಟು ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ನೀವು ಎಕ್ಸ್ಟ್ರಾ ಇದೆ, ಗ್ಯಾಪ್ ಇದೆ, ಹಿಂದೆ ಬಟ್ಟೆ ಇದೆ, ನೀಟಾಗಿ ನೀವು ತೆಗೆದುಬಿಟ್ಟು ಹಾಕ್ಬೋದು. ಇಲ್ಲ ಅಲ್ಲಿ ಕೂರ್ತಾ ಇಲ್ಲ ಅಂತಂದರೆ ಒಂದು ಪಿನ್ ಹಾಕಿ ನೀವು ಸೇಫ್ಟಿ ಮಾಡ್ಬೋದು. ನಾನಿಲ್ಲಿ ನೆರಿಗೆಗಳನ್ನೆಲ್ಲ ಸೆಟ್ ಮಾಡ್ಕೊತಾ ಇದ್ದೀನಿ, ನೀಟಾಗಿ ಒಂದೇ ಥರ ಕಾಣಬೇಕು ಅಂತ. ಈಗ ಸೀರೆ ಉಡಿಸಿದ್ದಾಗಿದೆ. ನೀವು ಅಲಂಕಾರ ಯಾವ ರೀತಿ ಬೇಕಾಗಿದ್ರೂ ಮಾಡ್ಕೋಬೋದು. ನಾನಿಲ್ಲಿ ದೇವರಿಗೆ ಕೈಗಳನ್ನ ಪಿನ್ ಮಾಡ್ಕೊತಾ ಇದ್ದೀನಿ, ಸರ ಎಲ್ಲನೂ ಹಾಕ್ಕೊತಾ ಇದ್ದೀನಿ. ವರಮಹಾಲಕ್ಷ್ಮಿ ಹಬ್ಬಕ್ಕೆ ಕಳ್ಸೋಕ್ಕೆ ಬ್ಲೌಸ್ ಪೀಸಿಂದ ಮತ್ತು ಸೀರೆಯಿಂದ ಅಲಂಕಾರ ಬೇರೆ ಬೇರೆ ರೀತಿಯಲ್ಲಿ ಹೇಗೆ ಮಾಡ್ಬೋದು ಅಂದ್ಬಿಟ್ಟು ವಿಡಿಯೋ ಮಾಡಿದ್ದೀನಿ ನಾನು.
ನೀವು ಇನ್ನೂ ನೋಡಿಲ್ಲ ಅಂದರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ. ನೀವು ಲಿಂಕನ್ನು ಕ್ಲಿಕ್ ಮಾಡಿದ್ರೆ ನೀವು ಡಿಫ್ರೆಂಟ್ ಟೈಪ್ಸು ಸೀರೆ ಉಡಿಸೋದು ಮತ್ತು ಬ್ಲೌಸ್ ಪೀಸ್ ಅಲಂಕಾರ ಎಲ್ಲನೂ ನೋಡ್ಬೋದು. ರೆಡಿ ಆಯಿತು. ವರಮಹಾಲಕ್ಷ್ಮಿ ಹಬ್ಬಕ್ಕೆ ಪದ್ಮಾಸನ ಅಲಂಕಾರ ಹೇಗೆ ಮಾಡೋದು ಅಂದ್ಬಿಟ್ಟು ನೋಡಿದ್ದೀರಾ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಅಥವಾ ಯೂಸ್ಫುಲ್ ಆಗಿದ್ದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ನೀವಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಪಕ್ಕದಲ್ಲಿರೋ ಬೆಲ್ಲೈಕನ್ನ ಪ್ರೆಸ್ ಮಾಡಿ. ಥ್ಯಾಂಕ್ ಯು.